ನಾವು ವೇದಿಕೆಗೆ ಕರೆಯುವಂತ ಟೈಮ್. ಕನಸುಗಳನ್ನ ಕಾಣೋದು ತುಂಬಾ ಸುಲಭ, ಆದ್ರೆ ಆ ಕನಸು ನನಸಾಗ್ಬೇಕು ಅಂದ್ರೆ ಒಂದು ತಪಸ್ಸೇ ಮಾಡ್ಬೇಕು ನಾವು. ಇನ್ನು ಹಾಗೇನೆ ಆಕ್ಟರ್ ಆಗ್ಬೇಕು ಅನ್ನೋ ಆಸೆಯಿಂದ ತಮ್ಮ ಜರ್ನಿನ ಶುರು ಮಾಡಿ ಹಗಲು ರಾತ್ರಿ ಕಷ್ಟಪಟ್ಟು ಇಷ್ಟದ ಬದುಕನ್ನ ಗೆಲ್ಲೋ ದಾರಿಯಲ್ಲಿ ಇರೋರು. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಆನ್ ಸ್ಟೇಜ್. ಸರ್, I'm good, sir. ನಿಮ್ಮನ್ನು ತಪ್ಕೊಂಡ ತಕ್ಷಣ ಯಾವ್ದೋ ಡಂಬಲ್ನ ತಪ್ಕೊಂಡಾಗ ಡೈಲಿ ಜಿಮ್ ಮಾಡ್ತೀರಾ? Yes, sir. ಬಿಗ್ ಬಾಸ್ ಒಂದು ಆಪರ್ಚುನಿಟಿ, ಒಂದು ಪ್ಲಾಟ್ಫಾರ್ಮ್, ಇದೆಲ್ಲ ರೈಟ್. ಆದ್ರೆ ಗೆಲ್ಲೋದಕ್ಕೆ ಒಂದು ಪರ್ಸನಾಲಿಟಿ, ಒಂದು ಕ್ಯಾರೆಕ್ಟರ್ ತುಂಬಾ ಅಷ್ಟು ಬೇಕಾಗುತ್ತೆ ಒಂದು ಬಿಗ್ ಬಾಸ್ ಗೆಲ್ಲೋದಕ್ಕೆ. ನಿಮ್ಮಲ್ಲಿ ಯಾವ್ಯಾವ್ದಿದೆ ಅಥವಾ ಯಾವ್ದು ಸರಿಪಡಿಸ್ಕೋಬೇಕು ಅಥವಾ ಯಾವ್ದು ಇಲ್ಲ? ನನ್ನ ಪ್ರಕಾರ ಸರ್, ನಾನು ತುಂಬಾ ಇಮೋಷನಲ್ ಪರ್ಸನ್. ನಾನು ಯಾವತ್ತೂ ಒಂದು ವ್ಯಕ್ತಿನ ಡೈರೆಕ್ಟ್ ಆಗಿ ಜಡ್ಜ್ ಮಾಡಲ್ಲ. ನನ್ನ ಮನ್ಸಿಗೆ ಏನ್ ಹೇಳುತ್ತೆ ಅದು ನಾನು ತುಂಬಾ ಕೇಳ್ತೀನಿ. ಅವ್ರ ಬಗ್ಗೆ ಇಡೀ ಮನೆ ಕೆಟ್ಟದ್ದು ಹೇಳ್ತಿರ್ಲಿ, ನಾನು ಯಾವತ್ತು ಅವ್ರ ಒಪಿನಿಯನ್ ಇಂದ ಜಡ್ಜ್ ಮಾಡೋ ವ್ಯಕ್ತಿನೇ ಅಲ್ಲ. ನನ್ನ ಮನ್ಸಿಗೆ ಅವರು ನನಗೆ ಚೆನ್ನಾಗಿದ್ದಾರೆ, ನನಗೆ ಇಷ್ಟ ಆಗ್ತಾರೆ ಅಂತಂದ್ರೆ ಮನಸ್ಫೂರ್ತಿಯಾಗಿ ಪ್ರೀತಿಸ್ತೀನಿ ಅವ್ರನ್ನ. ಸೊ ಐ ಥಿಂಕ್ ಆ ರೀಸನ್ ಇಂದ ನನಗೆ ಒಂದು ಹೆಲ್ಪ್ ಆಗ್ಬೋದು ಅಂತ. ಬಟ್ ಅಟ್ ದ ಸೇಮ್ ಟೈಮ್ ನಾನು ಯಾರ ಮೇಲೂ ತುಂಬಾ ಅಟ್ಯಾಚ್ ಆಗಲ್ಲ ಸರ್. ನನಗೆ ಅಟ್ಯಾಚ್ಮೆಂಟ್ ಅನ್ನೋದು ಐ ಥಿಂಕ್ ಐವ್ ಲಾಸ್ಟ್ ದಟ್. So I think that could be a disadvantage maybe. That's how I look at it, sir. ಅವರೇ ಟಿಕೆಟ್ ಬಂದು ನಿಮ್ಮ ಪರಿಚಯ ಮಾಡಿಕೊಟ್ಟು ಆಮೇಲೆ ಮಾತಾಡೋಣ. Can we have the VT please? ನಾನು ಅಭಿಷೇಕ್ ಶ್ರೀಕಾಂತ್, ಪ್ರಾಪರ್ ಬೆಂಗಳೂರುಗ. ಎವ್ರಿ ಇಂಡಿಯನ್ ಫ್ಯಾಮಿಲಿ ಇಂಜಿನಿಯರಿಂಗು, ಡಾಕ್ಟರು ಅದಾದ್ರೆ ಮಾತ್ರ ರೆಸ್ಪೆಕ್ಟ್ ಸಿಗೋದು. ನಾನು ಹೋಗ್ಬಿಟ್ಟು ಆಕ್ಟರ್ ಆಗ್ತೀನಿ ಅಂತ ಹೇಳಿದೆ. ಡೆಫಿನೆಟ್ಲಿ ಅವರು 1% ರೆಸ್ಪೆಕ್ಟ್ ಕೊಡ್ಲಿಲ್ಲ ಅದಕ್ಕೆ. ಸೊ ಅದಕ್ಕೆ ನಾನು ಇಂಜಿನಿಯರಿಂಗ್ ಮುಗಿಸಿದೆ. ಐ ಡಿಡ್ ಮೈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಅದಾದ್ಮೇಲೆ ಆಕ್ಟಿಂಗ್ ಅಂತ ತಲೆಯಲ್ಲಿತ್ತು. ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಚೆನ್ನಾಗಿ ದುಡಿಯೋಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ₹1 ಬರ್ತಾ ಇರ್ಲಿಲ್ಲ.
ಮನೇಲಿ ಹೆಂಗ್ ಫೇಸ್ ಮಾಡೋದು ಅಪ್ಪ ಅಮ್ಮನ ಅದು ತುಂಬಾ ಇತ್ತು ಬಟ್ ಕಾನ್ಫಿಡೆನ್ಸ್ ಅಂತೂ ಝೀರೋ. And then I have to keep my parents also ಸ್ವಲ್ಪ ಏನೋ ಮಾಡ್ತಿದ್ದೇನೆ ಅಂತ ಅನ್ಸ್ಬೇಕಲ್ಲ. ಅಂಡ್ ಲೈಯಿಂಗ್ ಎಟ್ ಹೋಮ್ ದಟ್ ನನಗೆ ಕೆಲಸ ಸಿಕ್ಕಿದೆ, ಎಲ್ಲೋ ಹೋಗ್ತೇನೆ, ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ. ಸೊ ಬೆಳಗ್ಗೆ ಎದ್ದೇಳ್ತಾ ಇದ್ದೆ, ಬೆಳಗ್ಗೆ 7 ಗಂಟೆಗೆ ಎದ್ಬಿಡೋದು, ರೆಡಿ ಆಗೋದು, ರೆಡಿ ಆಗ್ಬಿಟ್ಟು ಕೆಲ್ಸಕ್ಕೆ ಹೋಗ್ತೇನೆ ಅಂತ ಹೋಗೋದು. ಹೋಗ್ಬಿಟ್ಟು ಎಲ್ಲಾರು ಪಾರ್ಕಲ್ಲಿ ಕೂತ್ಕೊಳ್ಳೋದು, ಫುಲ್ ಡೇ ಸ್ಟೇ ಇನ್ ದ ಪಾರ್ಕ್. ಆಡಿಷನ್ ಎಲ್ಲಿ ಸಿಗುತ್ತಲ್ಲ ಆಡಿಷನ್ಗೆ ಹೋಗ್ತೇನೆ. ಸಾರಿ, ನನಗೆ ತುಂಬಾ ತೊಂದರೆ ಕೊಡ್ತಿದ್ದೀನಿ. So then I realized fitness and how you look on screen is extremely important. So at point I had a major transformation for about 4 months. I lost about 15 kgs, became extremely lean. ಆ ಟೈಮಲ್ಲಿ ನನಗೆ ಕಲರ್ಸ್ ಕನ್ನಡಲ್ಲಿ ಲಕ್ಷಣ ಸಿಕ್ತು. ಆ ಮೌರ್ಯ ಅನ್ನೋ ರೋಲ್, ಅದು ಯಾವ ರೋಲು? ತಮ್ಮನ್ ರೋಲ್ ಸಿಕ್ತು. ಅವ್ರು ನೆಗೆಟಿವ್ ರೋಲ್ ಮಾಡಿದೆ, ನೆಗೆಟಿವ್ ರೋಲ್ ಇಂದ ಪಾಸಿಟಿವ್ ರೋಲ್ ಮಾಡಿದೆ ಸೀರಿಯಲ್ ಅಲ್ಲಿ ಹೀರೋ ಆಗಿ. ನನಗೆ ಸಿನಿಮಾ ಅಂದ್ರೆ ತುಂಬಾ ಇಷ್ಟ, ಹೇಗಾದ್ರು ಮಾಡಿ ಸಿನಿಮಾಗೆ ಜಂಪ್ ಆಗ್ಬೇಕು ಅನ್ನೋ ಥಾಟ್ ಇತ್ತು. ಆ ಟೈಮಲ್ಲಿ ಕರೆಕ್ಟಾಗಿ ಬಿಗ್ ಬಾಸ್ ಬಂತು. So I'm like, I'm coming, let's go have fun in Big Boss. ಈ ರೀತಿ ನೋಡ್ತಾ ಇದ್ದಾಗ ಯು ಸೀಮ್ ವೆರಿ ಡಿಸಿಪ್ಲಿನ್. ಸರ್, ಈಗ ಒಂಟಿ ಜಂಟಿ ಗೊತ್ತಲ್ಲ ನಿಮ್ಗೆ? ಎಸ್ ಸರ್. ಡನ್. ಐ ರೆಡಿ ಸರ್? ಎಸ್ ಸರ್. ವೋಟಿಂಗ್ ರೆಡಿನಾ? ಕ್ಯಾನ್ ವಿ ಹ್ಯಾವ್ ದ ವೋಟಿಂಗ್ ಲೈನ್ ನೌ? ಸೊ ಜಂಟಿ ಅಂದ್ರೆ ಅದು ಹೇಳಿದ ಅರ್ಥನೇ 75% ಅಂಡ್ ಅಬೌವ್ ಇಸ್ ಒಂಟಿ, 74 ಅಂಡ್ ಬಿಲೋ ಇಸ್ ಜಂಟಿ. ಕರೆಕ್ಟ್? ನಾವಲ್ಲಿ ವೇಟ್ ಮಾಡ್ಬೇಕಾಗತ್ತೆ. ಇನ್ ಯಾರು ಜಂಟಿಯಲ್ಲಿ ಬರ್ತಾರೋ ಪೇರಿಂಗ್ ಬಗ್ಗೆ ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಓಕೆ? ಹೋಗಿನ ಮುಂಚೆ ಇಫ್ ಯು ಹ್ಯಾವ್ ಸಮಥಿಂಗ್ ಟು ಸೇ. ಇಲ್ಲ, ಥ್ಯಾಂಕ್ ಯು ಸೋ ಮಚ್. ನಾನು ಇವತ್ತು ಇಲ್ಲಿರೋದೇ ನಿಮ್ಮಿಂದ. ಆಲ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಯು ಕ್ಯಾನ್ ವೇಟ್ ದೇರ್.